ಇನ್ನು ಧಾರವಾಡದ ಕೋರ್ಟ್ಗೆ ಪದೇ ಪದೇ ಮೇಲಿಂದ ಮೇಲೆ ಈ ಬಾಂಬ್ ಬೆದರಿಕೆ ಕರೆಗಳು ಬರ್ತಾನೆ ಇದ್ದಾವೆ ನಿರಂತರವಾಗಿ. ಈಗ ಮತ್ತೆ ಹಂಗೆ ಆಗಿದೆ. ಧಾರವಾಡ ಹೈಕೋರ್ಟ್ಗೆ ಬಿಗಿ ಭದ್ರತೆಯನ್ನ ವ್ಯವಸ್ಥೆ ಮಾಡಲಾಗಿದೆ. ಈಗ ಪದೇ ಪದೇ ಧಾರವಾಡದ ಕೋರ್ಟ್ಗೆ ಬಾಂಬ್ ಬೆದರಿಕೆ ಬರ್ತಾ ಇದ್ದ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ. ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿದೆ ಈ ಹೈಕೋರ್ಟ್ ಪೀಠ. ಈ ಹಿಂದೆಯೂ ಧಾರವಾಡದ ಹೈಕೋರ್ಟ್ಗೆ ಎರಡೆರಡು ಬಾರಿ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು. ಗೃಹ ಇಲಾಖೆಗೆ ಪತ್ರ ಬರೆದಿದ್ದು ಹೈಕೋರ್ಟ್ ಪೀಠದ ವಕೀಲರ ಸಂಘದ ಅಧ್ಯಕ್ಷ. ಪ್ರತಿಯೊಂದು ವಾಹನವನ್ನು ತಪಾಸಣೆ ಮಾಡಿ ಈಗ ಒಳಗೆ ಬಿಡ್ತಾ ಇದೆ ಭದ್ರತಾ ಸಿಬ್ಬಂದಿ. ಜನವರಿ ತಿಂಗಳಿಂದ ಇಲ್ಲಿ ತನಕ ಸುಮಾರು 6 ತಿಂಗಳು ಆಯಿತು, ಮುಗದೇ ಹೋಯಿತು. ಈ 6 ತಿಂಗಳು ಗ್ಯಾಪ್ನಲ್ಲಿ ಎರಡೆರಡು ಸಲ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಧಾರವಾಡ ಜಿಲ್ಲಾ ನ್ಯಾಯಾಲಯಕ್ಕೂ 2 ಬಾರಿ ಮೇಲ್ ಬಂದಿದೆ. ಸುಮಾರು 40 ಜನ ಸಿಬ್ಬಂದಿಯನ್ನ ಭದ್ರತೆಗಾಗಿ ಹೆಚ್ಚುವರಿಯಾಗಿ ನೇಮಕ ಮಾಡಲಾಗಿರೋದು. ಅದರಲ್ಲಿ ಡಾಗ್ ಸ್ಕ್ವಾಡ್ ಇದೆ, ಸರ್ಚ್ ಟೀಮ್ ಇದೆ, ವೆಹಿಕಲ್ ಚೆಕಿಂಗ್ ಇದೆ, ಬಾಂಬ್ ಸ್ಕ್ವಾಡ್ನ ಜಾಸ್ತಿ ಮಾಡಲಾಗಿದೆ. ಪದೇ ಪದೇ ಧಾರವಾಡದ ಹೈಕೋರ್ಟ್ಗೆ ಬಾಂಬ್ ಬೆದರಿಕೆ ಕರೆ ಬಂದ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಜರುಗಿಸಲಾಗಿದೆ. ಯಾರೊಬ್ಬರು ಇರ್ತಾರೆ, ಯಾರ್ದೋ ಒಂದು ಕೇಸ್ ನಡೀತಾ ಇರೋ ವಿಚಾರ ಸಂಬಂಧಪಟ್ಟಂತೆ ತಮ್ಮದೇ ಕೇಸು, ಅವತ್ತೇ ಹಿಯರಿಂಗ್. ಇದನ್ನು ಹಿಂಗೂ ಮಾಡ್ಬೋದು. ಇನ್ವೆಸ್ಟಿಗೇಷನ್ ಯಾವತ್ತೆಲ್ಲ ಇಮೇಲ್ ಬೆದರಿಕೆ ಬಂದಿದೆ ಅವತ್ತು ಯಾರ್ಯಾರ್ದು ಹಿಯರಿಂಗ್ ಇತ್ತು ಒಂದ್ಸಲ ಚೆಕ್ ಮಾಡಬೇಕು. ಅವರುಗಳಲ್ಲೇ ಯಾರೋ ಬೆದರಿಕೆ ಹಾಕಿರ್ತಾರೆ, ಇವತ್ತು ಹಿಯರಿಂಗ್ ಬೇಡ, ಇದನ್ನು ಪೋಸ್ಟ್ಪೋನ್ ಮಾಡಬೇಕು ಅಂತ. ಅಲ್ಲೇ ಯಾರ್ದಾದ್ರು ಕೇಸ್ ಇರೋದೇ ಆಗಿರ್ತಾರೆ. ಮೋಸ್ಟ್ಲಿ ಆ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಮಾಡ್ತಿರ್ತಾರೆ. ಬಟ್ 6 ತಿಂಗಳಲ್ಲಿ ಇದು ಎರಡೆರಡು ಬಾರಿ ಬಾಂಬ್ ಬೆದರಿಕೆ ಕರೆ ಬಂದಿರೋ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ.